UDF ಗೆದ್ದಿದೆ, ಕಂಫರ್ಟಬಲ್ ಆಗಿ ಗೆದ್ದಿದೆ. ಮುಖ್ಯಮಂತ್ರಿ ಆಯ್ಕೆಯಾಗಬೇಕು. ಪದ್ಧತಿಯ ಪ್ರಕಾರ ರಾಷ್ಟ್ರೀಯ ಪಕ್ಷಗಳು ಇಬ್ಬಿಬ್ಬರು ವೀಕ್ಷಕರನ್ನು ನೇಮಕ ಮಾಡ್ತಾರೆ. ಅಲ್ಲೂ ಇಬ್ಬರು ವೀಕ್ಷಕರ ನೇಮಕ ಆಗಿದೆ, ಅಜಯ್ ಮಾಕನ್ ಮತ್ತು ಮುಕುಲ್ ವಾಸ್ನಿಕ್. ಇಬ್ಬರು ವೀಕ್ಷಕರು ಬಂದು ಕೂತ್ಕೊಂಡಿದ್ದಾರೆ. ಈಗ ಶಾಸಕಾಂಗ ಪಕ್ಷದ ಸಭೆ ನಡೆದು ಶಾಸಕಾಂಗ ಪಕ್ಷದಲ್ಲಿ ಆಯ್ಕೆಯಾಗಬೇಕು. ಶಾಸಕಾಂಗ ಪಕ್ಷದ ನಾಯಕರು ಯಾರು ಅನ್ನೋದು, ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. 3 ದಿನದಿಂದ ಹೇಳ್ತಾ ಇದ್ದೀವಿ, 3 ಜನ ಅಲ್ಲಿ ಕಾಂಪಿಟೇಷನ್ನಲ್ಲಿದ್ದಾರೆ. ಒಂದು ರಮೇಶ್ ಚೆನ್ನಿತ್ತಾಲ, ಇನ್ನೊಂದು VD ಸತೀಶನ್, ಮತ್ತೊಬ್ಬರು KC ವೇಣುಗೋಪಾಲ್. 3 ಜನ ಕಾಂಪಿಟೇಷನ್. ಈ 3 ಪೈಕಿ ರಮೇಶ್ ಚೆನ್ನಿತ್ತಾಲ ಅವರ ಹೆಸರೇ ಒಂದು ಸ್ವಲ್ಪ ಕಡಿಮೆ ಓಡ್ತಾ ಇರೋದು. ಉಳಿದಿಬ್ಬರು ಭರ್ಜರಿಯಾಗಿ ರೇಸ್ನಲ್ಲಿದ್ದಾರೆ. VD ಸತೀಶನ್ ಮತ್ತು KC ವೇಣುಗೋಪಾಲ್ ಭರ್ಜರಿಯಾಗಿ ರೇಸ್ನಲ್ಲಿದ್ದಾರೆ. ರಮೇಶ್ ಚೆನ್ನಿತ್ತಲ ವಿರೋಧ ಪಕ್ಷದ ನಾಯಕರಾಗಿ ಹಿಂದೆ ಕೆಲಸ ಮಾಡಿದವರು, ಗೃಹ ಸಚಿವರಾದ ಅನುಭವ ಇದೆ. 28ನೇ ವಯಸ್ಸಿಗೆ ಮಿನಿಸ್ಟರ್ ಆಗಿದ್ದರು. 89, 91, 96, 99 4 ಸಲ ಲೋಕಸಭೆಗೆ ಆಯ್ಕೆಯಾಗಿದ್ದರು. 82, 87, 2011, 2016 ಮತ್ತು 2021ನಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. KPCC ಅಧ್ಯಕ್ಷರಾಗಿಯೂ, ಕೇರಳ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿಯೂ ದುಡಿದ ಅನುಭವ ಇರುವಂಥವರು, ಸ್ವಲ್ಪ ಸಂಭಾವಿತ ಮನುಷ್ಯ ಅಂತ ಹೇಳ್ತಾರೆ. 3 ಜನ ನಾಯರ್ ಸಮುದಾಯದವರು, ನೆನಪಿರಲಿ. ಇವರು ಸ್ವಲ್ಪ ರೇಸ್ನಲ್ಲಿ ಹಿಂದೆ ಇದ್ದಾರೆ. KC ವೇಣುಗೋಪಾಲ್ 3 ಪೈಕಿ ಕನ್ನಡಿಗರಿಗೆ ಅತ್ಯಂತ ಚಿರಪರಿಚಿತ ಹೆಸರು. AICC ಪ್ರಧಾನ ಕಾರ್ಯದರ್ಶಿ, ರಾಹುಲ್ ಗಾಂಧಿ ಮತ್ತು ಒಟ್ಟಾರೆ ಗಾಂಧಿ ಕುಟುಂಬಕ್ಕೆ ಆಪ್ತರು. ಇವರು ರೇಸ್ನಲ್ಲಿದ್ದಾರೆ, ರೇಸ್ನಲ್ಲಿ ಮುಂದಿದ್ದಾರೆ. VD ಸತೀಶನ್ 2021ರಿಂದ 2026 ಅವಧಿ ಇತ್ತಲ್ಲ, LDF ಅಧಿಕಾರದಲ್ಲಿ ಇತ್ತು, UDF ವಿಪಕ್ಷವಾಗಿತ್ತು. ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರುವಂಥವರು. VD ಸತೀಶನ್ ಹೇಳ್ತಾ ಇದ್ದಾರೆ, ವಿಪಕ್ಷ ನಾಯಕನಾಗಿ ನಾನು ಕೆಲಸ ಮಾಡಿ ಸರ್ಕಾರದ ವಿರುದ್ಧ ಹೋರಾಡಿ ಒಂದು ಜನಾಭಿಪ್ರಾಯ ರೂಪಿಸಿದ ಕಾರಣಕ್ಕಾಗಿ ಇಲ್ಲಿ UDF ಅಧಿಕಾರಕ್ಕೆ ಬಂದಿರುವುದು. ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ VD ಸತೀಶನ್ ವಾದ. KC ವೇಣುಗೋಪಾಲ್ ಏನಂತಾರೆ, AICC ಜನರಲ್ ಸೆಕ್ರೆಟರಿ ಆಗಿದ್ದುಕೊಂಡು ನನ್ನ ಕಾಂಟ್ರಿಬ್ಯೂಷನ್ ಏನು ಕಡಿಮೆ ಅಲ್ಲ, ನಾನು ಪಕ್ಷ ಸಂಘಟನೆ ಮಾಡಿದ ಕಾರಣಕ್ಕಾಗಿ 63 MLAಗಳು ಕಾಂಗ್ರೆಸ್ನಿಂದ ಗೆದ್ದಿದ್ದಾರೆ. ಪರ್ಸ್ನಲ್ ಆಗಿ ಕರೆದು ಕೇಳಿ 40 ಜನಕ್ಕಿಂತ ಹೆಚ್ಚು, 43 ಜನ ಅವರು ಹೇಳೋದು, 43 ಜನ ನನ್ನ ಬೆಂಬಲಕ್ಕಿದ್ದಾರೆ. ಆದ್ದರಿಂದ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ KC ವೇಣುಗೋಪಾಲ್ ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಜಗಳ VD ಸತೀಶನ್ಗೂ KC ವೇಣುಗೋಪಾಲ್ರಿಗೂ ಆಗಬರೋದಿಲ್ಲ. KC ವೇಣುಗೋಪಾಲ್ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಆ್ಯಕ್ಟಿವ್ ಆಗಿದ್ದಾಗಿನಿಂದಲೇ ಈ ಜಗಳ ಇದೆ. ಈ ಜಗಳ ಕೇರಳದಲ್ಲಿ ಕಾಂಗ್ರೆಸ್ ಪಕ್ಷನ ಮುಳುಗಿಸುತ್ತೆ ಅಂತ ದೆಹಲಿ ನಾಯಕರುಗಳೇ KC ವೇಣುಗೋಪಾಲ್ರನ್ನು ನೀವು ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಇರೋದೇ ಬೇಡ, ನ್ಯಾಷನಲ್ ಪಾಲಿಟಿಕ್ಸಿಗೆ ಬನ್ನಿ ಅಂದರು. 2009ರಲ್ಲಿ ಈಗೇನು ಅಲೆಪ್ಪಿ ಅಂತ ಏನು ಕರಿತೀವಲ್ಲ, ಹೌಸ್ ಬೋಟ್ಗಳೆಲ್ಲ ಇರುವಂಥ ಸುಂದರವಾದ ಊರು ಅಲಪ್ಪುಜಾ ಅಂತ ಕರೀತಾರೆ ಅದನ್ನು, ಅಲ್ಲಿಂದ MLA ಆಗಿದ್ದರು KC ವೇಣುಗೋಪಾಲ್. ಈ VD ಸತೀಶನ್ ವರ್ಸಸ್ KC ವೇಣುಗೋಪಾಲ್ ಜಗಳ ತಾರಕಕ್ಕೇರಿದಾಗ ನೀವು ಸೆಂಟ್ರಲ್ ಪಾಲಿಟಿಕ್ಸಿಗೆ ಬನ್ನಿ ಅಂತ ಕರೆಸ್ಕೊಂಡ್ರು ದೆಹಲಿ ನಾಯಕರುಗಳು. ಆಮೇಲೆ ಒಳ್ಳೆಯದಾಯ್ತು, ಇವ್ರಿಗೆ MP ಆದರು, ಮಿನಿಸ್ಟರ್ ಆದರು, ಈ ಸಂಸದೀಯ ವ್ಯವಹಾರಗಳಲ್ಲಿ ಎತ್ತಿದ ಕೈ ಅನ್ನಿಸ್ಕೊಂಡ್ರು, ಟ್ರಬಲ್ ಶೂಟರ್ ಆದರು KC ವೇಣುಗೋಪಾಲ್. ಈಗ ಮುಖ್ಯಮಂತ್ರಿ ಆಗಬೇಕು ಅಂತ ಇದ್ದಾರೆ. ಈ ಜಗಳ ಎಲ್ಲಿ ತನಕ ಇದೆ ಅಂತಂದರೆ, ಅಕಸ್ಮಾತ್ ನೀವು KC ವೇಣುಗೋಪಾಲ್ರನ್ನೇ CM ಮಾಡೋದಾದರೆ ನಾನು ಸರ್ಕಾರದಲ್ಲೇ ಇರೋದಿಲ್ಲ, ನಾನು ಮಿನಿಸ್ಟರ್ ಆಗೋದಿಲ್ಲ, ನನಗೇನು DCM ಹುದ್ದೆ ಸಹಿತ ಬೇಡ, ನನ್ನ ಪಾಡಿಗೆ ನಾನು ಶಾಸಕನಾಗಿ ಮನೇಲಿ ಇರ್ತೀನಿ ಅಂತ VD ಸತೀಶನ್ ಹೇಳ್ತಾರಂತೆ. KC ವೇಣುಗೋಪಾಲ್ CM ಆಗೋದಾದರೆ KC ವೇಣುಗೋಪಾಲ್ 63 ಶಾಸಕರ ಪೈಕಿ 43 ಶಾಸಕರ ಬೆಂಬಲ ನನಗಿದೆ. ಇಷ್ಟಿದ್ದೂ ನೀವು VD ಸತೀಶನ್ರನ್ನು CM ಮಾಡ್ತೀನಿ ಅನ್ನೋದಾದರೆ ನಾನು ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ನನ್ನನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಸಿಚುವೇಶನ್ ಇದ್ದರೆ ಪರವಾಗಿಲ್ಲ, ರಮೇಶ್ ಚೆನ್ನಿತ್ತಲನ್ನು ಮಾಡಿ, VD ಸತೀಶನ್ CM ಆಗೋದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತಾರಂತೆ. ಇಷ್ಟರ ತನಕ ಇದೆ ಈ ಜಗಳ. ಅದಕ್ಕೆ ರಾಹುಲ್ ಗಾಂಧಿಯವರು ಸ್ಪೆಸಿಫಿಕ್ಕಾಗಿ ಹೇಳಿ ಕಳಿಸಿದ್ದಾರೆ,
ಮುಕುಲ್ ವಾಸ್ನಿಕ್ ಅವರಿಗೆ ಪ್ರತಿಯೊಬ್ಬ ಶಾಸಕರನ್ನು ವೈಯಕ್ತಿಕವಾಗಿ ಮಾತಾಡಿಸಿ, ಒಬ್ಬೊಬ್ಬರನ್ನೇ ಮಾತಾಡಿಸಿ, ಅವರ ಅಭಿಪ್ರಾಯ ತಿಳ್ಕೊಳ್ಳಿ. ಆ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಹೇಳಿ, ಆಮೇಲೆ ನಾವು ಒಂದು ತೀರ್ಮಾನ ತಗೊಳ್ತೀವಿ ಅಂತ. ಈಗಾಗಲೇ ಶಾಸಕರುಗಳನ್ನು ಮಾತಾಡಿಸಿಕೊಂಡು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ಅಜಯ್ ಮಾಕನ್ ಮತ್ತು ಮುಕುಲ್ ವಾಸ್ನಿಕ್. ಅಲ್ಲೇನಾಗತ್ತೋ ನೋಡಬೇಕು. 2 ದಿವಸದಲ್ಲಿ ಬಗೆಹರಿಯುತ್ತೆ ಅಲ್ಲ. ಬಟ್ ವೇಣುಗೋಪಾಲ್ ಸಿ ಎಮ್ ಆದರೆ ಸತೀಶನ್ ಏನು ಮಾಡ್ತಾರೆ, ಸತೀಶನ್ ಸಿ ಎಮ್ ಆದರೆ ವೇಣುಗೋಪಾಲ್ ಏನು ಮಾಡ್ತಾರೆ, ಅದೊಂದು ಕುತೂಹಲ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.